ನಮಸ್ಕಾರ. ನಿಮ್ಗೆ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಕೆಲವೊಂದು ಜಾಗಗಳಿಗೆ ಹೋದಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಎನರ್ಜಿ ಬೂಸ್ಟ್ ಆಗೋದಾಗಿರ್ಬೋದು ಅಥವಾ ಮನಸ್ಸಿಗೊಂದು ಸಮಾಧಾನ ಸಿಗೋದಾಗಿರ್ಬೋದು. ಹಾಗೆ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಆದಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಎನರ್ಜಿ ಲೋ ಆಗೋದು, ನಿಮ್ಮ ಮೂಡ್ ಔಟ್ ಆಗೋದು, ಈ ರೀತಿ ಆಗಿರ್ಬೋದು. ಇದು ಕೋಇನ್ಸಿಡೆನ್ಸ್ ಅಲ್ಲ, ಬಿಕಾಸ್ ಎನರ್ಜಿ ಇಸ್ ರಿಯಲ್. ನಾವು ಕ್ಯಾರಿ ಮಾಡುವಂತಹ ವೈಬ್ರೇಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಎನರ್ಜೀಸ್ಗೆ ನಮ್ಮ ಮೂಡ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಲೈಫ್ ಇವೆಂಟ್ಸ್ನ ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಬಟ್ ಹಿಯರ್ ಇಸ್ ಅ ಗುಡ್ ನ್ಯೂಸ್. ನೀವು ಕೂಡ ನಿಮ್ಮ ಎನರ್ಜಿನ ಚೇಂಜ್ ಮಾಡಿಕೊಂಡು ಪಾಸಿಟಿವ್ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತಹ ಅಬಿಲಿಟಿ ನಿಮ್ಮೊಳಗೆ ಇದೆ. ಹಾಗೆ ನಿಮ್ಗೆ ಇಡೀ ಪ್ರಪಂಚ ಎಲ್ಲ ಸುತ್ತಾಡಿದ್ರು ನಿಮ್ಗೆ ನೆಮ್ಮದಿ ಕೊಡಬೇಕಾದಂತಹ ಜಾಗ, ಕೊಡ್ಬಹುದಾದಂತಹ ಜಾಗ ಅಂತ ಅಂದ್ರೆ ನಿಮ್ಮನೆ. ಸೊ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಫಾಲೋ ಮಾಡ್ತಾ ಇರುವಂತಹ, ಹಾಗೆ ನಮ್ಮ ಹಿಂದೂ ಅಂಡ್ ವೇದಿಕ್ ಕಲ್ಚರ್ ಹೇಳ್ಕೊಟ್ಟಿರುವಂತಹ ಕೆಲವೊಂದಷ್ಟು ಪ್ರಿಷಿಯಸ್ ಪ್ರಾಕ್ಟೀಸಸ್ನ ನಾವು ದಿನಾಗ್ಲೂ ಫಾಲೋ ಮಾಡಿ ಹೇಗೆ ನಮ್ಮ ಮನೆಯ ಪಾಸಿಟಿವ್ ವೈಬ್ರೇಷನ್ಸ್ನ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಮನೆ ಪಾಸಿಟಿವ್ ಆಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು ಅಂತ ಅಂದ್ರೆ ಮೊದಲು ಆ ಮನೇಲಿ ವಾಸ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಮನಸ್ಥಿತಿ ಪಾಸಿಟಿವ್ ಆಗಿರ್ಬೇಕು. ಬಟ್ ಕೆಲವೊಂದ್ಸರಿ ನಮಗೆ ಪಾಸಿಟಿವ್ ವೈಬ್ರೇಷನ್ಸ್ಗಿಂತ ನಮ್ಮ ವೈಬ್ರೇಷನ್ಸ್ನ ಲೋ ಮಾಡುವಂತಹ ಕಾರಣಗಳೇನು? ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ, ಸ್ಟ್ರೆಸ್ ಅಂಡ್ ಓವರ್ ಥಿಂಕ್ ಮಾಡೋದ್ರಿಂದ, ಟಾಕ್ಸಿಕ್ ಜನ ಅಥವಾ ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲಿ ನಾವು ಇರೋದ್ರಿಂದ, ಅಥವಾ ಸ್ಪಿರಿಚುವಲ್ ಅಂಡ್ ನಿಮ್ ಜೊತೆ ನಿಮ್ಗೆ ಡೀಪರ್ ಕನೆಕ್ಷನ್ ಇಲ್ಲದೆ ಇದ್ದಾಗ. ನಿಮ್ ಜೊತೆ ನಿಮ್ಗೆ ಡೀಪರ್ ಕನೆಕ್ಷನ್ ಇಲ್ಲದೆ ಇದ್ದಾಗ, ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದಾಗ ಯಾರು ಏನೇ ಹೇಳಿದ್ರು ಬೇಗ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಂದು ವ್ಯಕ್ತಿ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಅದೇ ಅವ್ರ ನೇಚರ್ ಅಂತ ಅನ್ಕೊಳ್ಳಿ. ಮೇ ಬಿ ನಮ್ಮ ಆಫೀಸಲ್ಲಿ ಬಾಸ್ ಸರಿಗಿಲ್ಲ, ಅಥವಾ ನಮ್ಮ ಮನೇಲಿ ಓನರ್ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಅಥವಾ ನಾನು ಇನ್ನೂ ಮನೆ ಕಟ್ಸಿಲ್ಲ, ಅಥವಾ ನಂಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ಅದು ಇದು ಅಂತ ಯಾವಾಗಲೂ ರ್ಯಾಂಟ್ ಮಾಡ್ತಾ ಇರ್ತಾರೆ. ಹಾಗಿದ್ದಾಗ ನೀವು ಕೂಡ ಅವ್ರ ಜೊತೆ ಇನ್ವಾಲ್ವ್ ಆಗಿ ನಿಮ್ಮ ಲೈಫಲ್ಲಿ ಇರುವಂತಹ ಕಂಪ್ಲೇಂಟ್ಸ್ಗಳನ್ನೆಲ್ಲ ಹೇಳ್ತಾ ಕೂತ್ಕೋಬಹುದು. ಇದು ಹೇಗಾಗತ್ತೆ ಅಂತ ಅಂದ್ರೆ, ಒಂದು ಒಣಗೋಗಿರೋ ಎಲೆ ಗಾಳಿ ಬೀಸಿದ ಕಡೆ ಹೋಗ್ತಾ ಇರತ್ತಲ್ಲ, ಆ ರೀತಿ. ಬಟ್ ಅದೇ ಒಂದು ಮರನ ನೋಡಿ, ಅದು ಅದರ ನಿಲುವು ಅಥವಾ ಅದರ ಐಡೆಂಟಿಟಿ ಜೊತೆ ಎಷ್ಟು ಬೇರೂರಿ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ, ಅದನ್ನ ಯಾರು ಅಲ್ಲಾಡ್ಸಕ್ಕೂ ಆಗಲ್ಲ. ಸೊ ಇದೇ ರೀತಿ ನೀವು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ, ನಿಮ್ಮ ಐಡೆಂಟಿಟಿ ಏನು, ನಿಮ್ಮ ವ್ಯಾಲ್ಯೂಸ್ ಏನು, ನಿಮ್ಮ ಎಥಿಕ್ಸ್ ಏನು ಅಂತ ನೀವು ಶೋರ್ ಆಗಿದ್ದಾಗ, ನೀವು ಯಾರಿಗೂ ಅಷ್ಟು ಬೇಗ ಇನ್ಫ್ಲುಯೆನ್ಸ್ ಆಗಲ್ಲ. ಅಥವಾ ಈ ವ್ಯಕ್ತಿ ಟಾಕ್ಸಿಕ್ ಮೆಂಟಾಲಿಟಿ ಇರೋರು, ಟಾಕ್ಸಿಕ್ ಬಿಹೇವಿಯರ್ ಇರೋರು, ಅಥವಾ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂತ ಅವರಿಂದ ಆದಷ್ಟು ನೀವು ದೂರ ಇಡ್ತೀರಾ, ಅವ್ರನ್ನ ಅವಾಯ್ಡ್ ಮಾಡ್ತೀರಾ. ಅದೇ ನಿಮ್ಮ ಪಾಸಿಟಿವ್ ವೈಬ್ರೇಷನ್ಸ್ ನ ಜಾಸ್ತಿ ಮಾಡುವಂತಹ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ. ಆ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಜಾಸ್ತಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆಗ ನಿಮ್ಗೆ ಈ ಕಂಪ್ಲೇಂಟ್ ಮಾಡೋದಾಗಿರ್ಬೋದು, ಗಾಸಿಪ್ ಮಾಡೋದಾಗಿರ್ಬೋದು, ಇದು ಯಾವುದು ಎಂಟರ್ಟೈನಿಂಗ್ ಅಂತ ಅನ್ಸಲ್ಲ. ಸೊ ಈ ರೀತಿ ನೀವು ಪಾಸಿಟಿವ್ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಂಡಾಗ ನಿಮ್ಮ ಮನೇಲಿ ಕೂಡ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ನಿನ್ನೆ ಅಷ್ಟೇ ನಮ್ಮಮ್ಮ ಹೇಳ್ತಾ ಇದ್ರು, ನಿಮ್ಮ ಮನೆ ತುಂಬಾ ಪೀಸ್ಫುಲ್ ಆಗಿರುತ್ತೆ, ತುಂಬಾ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ, ಏನೋ ಒಂದು ನೆಮ್ಮದಿ ಇರುತ್ತೆ ನಿಮ್ಮ ಮನೇಲಿ ಅಂತ. ಸೊ ನಾನು ನಮ್ಮ ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಾಕ್ಟೀಸಸ್ನ ಮಾಡ್ತೀನಿ, ಏನೆಲ್ಲ ಪ್ರಾಕ್ಟೀಸಸ್ನ ಮಾಡಬೇಕು ಅನ್ಕೊಂಡಿದ್ದೀನಿ, ಅದೆಲ್ಲದನ್ನು ಈ ವಿಡಿಯೋ ನೋಡೋಣ. ಫಸ್ಟ್ ಆಫ್ ಆಲ್, ಮಂತ್ರಾಸ್ ಬರೀ ಸೌಂಡ್ ಮಾತ್ರ ಅಲ್ಲ, ಬಟ್ ಇವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಮನೇಲಿ ಪಾಸಿಟಿವ್ ವೈಬ್ರೇಷನ್ಸ್ ನ ಅಟ್ರಾಕ್ಟ್ ಮಾಡಬಹುದಾದಂತಹ ಮೋಸ್ಟ್ ಪವರ್ಫುಲ್ ಮಂತ್ರ ಅಂತ ಅಂದ್ರೆ ಗಾಯತ್ರಿ ಮಂತ್ರ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದನ್ನ ನೀವು ದಿನಾಗ್ಲೂ ಚಾಂಟ್ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಎಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಈವನ್ ಸಿಂಪಲ್ ಮಂತ್ರಾಸ್ ಕೂಡ ಲೈಕ್ ಓಂ ಆಗಿರ್ಬೋದು ಅಥವಾ ಶ್ರೀರಾಮ್, ಇದು ಕೂಡ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ನ ಜಾಸ್ತಿ ಮಾಡಿ ಮನೆಯಲ್ಲಿ ಒಂಥರ ನೆಮ್ಮದಿ ವಾತಾವರಣನ ಜಾಸ್ತಿ ಮಾಡುತ್ತೆ. ಒನ್ ಆಫ್ ದ ಮೋಸ್ಟ್ ಸ್ಪಿರಿಚುವಲ್ ಸೀಕ್ರೆಟ್ಸ್ ಅಂತ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದು. ಅಂದ್ರೆ ಬೆಳಗಿನ ಜಾವ 4ರಿಂದ 6 ಗಂಟೆ ಒಳಗಡೆ ಎದ್ದೇಳೋದು. ಈ ಟೈಮಲ್ಲಿ ನಮ್ಮ ಮೈಂಡ್ ತುಂಬಾ ಸ್ಥಿರವಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ, ಅಂಡ್ ಇಡೀ ಯೂನಿವರ್ಸ್ ಸೈಲೆಂಟ್ ಆಗಿರುತ್ತೆ. ನಮ್ಮ ಮೈಂಡು ಪಾಸಿಟಿವ್ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ರಿಸೆಪ್ಟಿವ್ ಆಗಿರುತ್ತೆ, ಅಂದ್ರೆ ಓಪನ್ ಅಪ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ರು ಪರವಾಗಿಲ್ಲ, ಅಥವಾ ನಿಮ್ಮ ಫೇವ್ರೆಟ್ ಮಂತ್ರನಾದ್ರೂ ಚಾಂಟ್ ಮಾಡಿ, ಅಥವಾ ಒಂದು 10 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ. ಇದರಿಂದ ನಿಮ್ಮ ಇಡೀ ಮನೆ ಎನರ್ಜಿ ಶಿಫ್ಟ್ ಆಗುತ್ತೆ. ಇದನ್ನ ನೀವು 1 ವಾರ ಟ್ರೈ ಮಾಡಿ ನೋಡಿ, ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಹೈ ವೈಬ್ರೇಷನ್ ಫ್ರೀಕ್ವೆನ್ಸಿನ ರೆಗ್ಯುಲರ್ ಆಗಿ ಪ್ಲೇ ಮಾಡಿ. 396 ಹರ್ಟ್ಸ್ ಆಗಿರ್ಬೋದು, 432 ಹರ್ಟ್ಸ್ ಆರ್ 528 ಹರ್ಟ್ಸ್, ಇದು ರ್ಯಾಂಡಮ್ ನಂಬರ್ಸ್ ಅಲ್ಲ, ಬಟ್ ದೀಸ್ ಆರ್ ಕಾಲ್ಡ್ ಆಸ್ ಸಾಲ್ಫಿಜಿಯೋ ಫ್ರೀಕ್ವೆನ್ಸೀಸ್. ಇದು ಆಗಿನ ಕಾಲದಿಂದನೂ ಹೀಲಿಂಗಿಗೆ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಈ ಫ್ರೀಕ್ವೆನ್ಸೀಸ್ ಇಂದ ನಮ್ಮ ಬ್ರೈನ್ ವೇವ್ಸ್ ಅಂಡ್ ಆಲ್ಸೋ ನಮ್ಮ ಆರಾನ ಎಫೆಕ್ಟ್ ಮಾಡುವಂತಹ ಪವರ್ ಇದೆ ಅಂತ ಪ್ರೂವ್ ಆಗಿದೆ. 396 ಹರ್ಟ್ಸ್ ಬಂದು ನಮ್ಮನ್ನ ಭಯ ಅಂಡ್ ಗಿಲ್ಟ್ ಇಂದ ರಿಲೀಸ್ ಮಾಡುತ್ತೆ.
432 ಹರ್ಟ್ಸ್ ನಾವು ಎಲ್ಲರ ಜೊತೆ ಹಾರ್ಮನಿಯಲ್ಲಿ ಆ್ಯಂಡ್ ಪಾಸಿಟಿವಿಟಿಯಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ನಮ್ಮನ್ನ ಅಲೈನ್ ಮಾಡುತ್ತೆ. ಆ್ಯಂಡ್ 528 ಹರ್ಟ್ಸ್ ಇಸ್ ಅ ಮ್ಯಾಜಿಕಲ್ ಟೋನ್. ಇದು ನಮ್ಮನ್ನ ನಮ್ಮ ನೋವಿಂದ ಹೀಲ್ ಮಾಡಿ ನಮ್ಮನ್ನ ಒಂದು ಖುಷಿ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ನಿಮ್ಗೆ ಈಸಿಲಿ ಸ್ಪಾಟಿಫೈಯಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸಾಲ್ಫಿಜಿಯೋ ಫ್ರೀಕ್ವೆನ್ಸೀಸ್ ಅಂತ ಸರ್ಚ್ ಮಾಡ್ಬೋದು. ಆ್ಯಂಡ್ ಇದನ್ನ ನೀವು ಪೂಜೆ ಮಾಡುವಾಗ, ಏನೋ ಕೆಲಸ ಮಾಡುವಾಗ, ಅಥವಾ ಓದುವಾಗ, ಅಥವಾ ರಾತ್ರಿ ಮಲಗುವಾಗ್ಲೂ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಲೋ ವಾಲ್ಯೂಮ್ ಇಟ್ಟು ಪ್ಲೇ ಮಾಡ್ತಾ ಇರ್ಬೋದು. ಸ್ವಲ್ಪ ದಿನದಲ್ಲೇ ಹೇಗೆ ನಿಮ್ಮ ಇಡೀ ಸ್ಪೇಸಸ್ ಅವ್ರ ನಿಮ್ಮ ಮನೆ ಎಲ್ಲ ಒಂದು ಕಾಮ್ ಅಂಡ್ ಕ್ಲೀನ್ ಅಂತ ಫೀಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎನರ್ಜಿ ಒಂದ್ ಕಡೆ ಇರಕ್ಕಾಗಲ್ಲ, ಅದು ಮೂವ್ ಆಗ್ತಾ ಇರ್ಬೇಕು. ಸೊ ದಿನ ಬೆಳಿಗ್ಗೆ ನೀವು ಎದ್ದಿದ ತಕ್ಷಣ ನಿಮ್ಮ ಮನೆ ಕಿಟಕಿಗಳನ್ನ ಓಪನ್ ಮಾಡಿ ಫ್ರೆಶ್ ಗಾಳಿ, ಫ್ರೆಶ್ ಬೆಳಕು ಮನೆಯೊಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಲೈಟ್ ಇಸ್ ಅ ನ್ಯಾಚುರಲ್ ಪ್ಯೂರಿಫೈಯರ್. ಅದಕ್ಕೆ ಯಾವುದೇ ಒಂದು ಮನೆಗೆ ಶಿಫ್ಟ್ ಆಗಬೇಕು ಅಂತ ಅಂದಾಗ ಆ ಮನೇಲಿ ಚೆನ್ನಾಗಿ ಗಾಳಿ ಬೆಳಕು ಬರುತ್ತಾ ಅಂತ ನೋಡೋದು. ಎಸ್ಪೆಷಲಿ ನಿಮಗೆ ತುಂಬಾ ಮೂಡ್ ಔಟ್ ಆಗಿದೆ, ಅಥವಾ ಡ್ರೈನ್ ಆಗಿದ್ದೀರಾ, ಅಥವಾ ತುಂಬಾ ಡಲ್ ಆಗಿದ್ದೀರಾ ಅಂತ ಅಂದ್ರೆ ಈ ಅಭ್ಯಾಸ ನಿಮ್ಮ ಮನೇಲಿ ಅಂಡ್ ನಿಮ್ಮಲ್ಲಿ ಒಂದು ಹೊಸ ಎಕ್ಸೈಟ್ಮೆಂಟ್, ಹೊಸ ಎನರ್ಜಿ ಅಂಡ್ ಹ್ಯಾಪಿನೆಸ್ ನ ತಂದ್ಕೊಡುತ್ತೆ. ಮನೇನ ಯಾವಾಗ್ಲೂ ಕ್ಲಟರ್ ಫ್ರೀ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಕ್ಲಟರ್ಸ್ ಇದ್ದಷ್ಟು ಎನರ್ಜಿ ಬ್ಲಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ತೊಳಿದೆ ಸಿಂಕಲ್ಲಿ ಇಟ್ಟಿರುವಂತಹ ಪಾತ್ರೆಗಳಾಗಿರ್ಬೋದು, ಅಥವಾ ಎಷ್ಟೋ ದಿವಸದಿಂದ ಫೋಲ್ಡ್ ಮಾಡದೆ ಒಂದು ಗುಡ್ಡೆ ಆಗಿಟ್ಟಿರುವಂತಹ ಬಟ್ಟೆಗಳಾಗಿರ್ಬೋದು, ಅಥವಾ ನಿಮ್ಮ ಡೆಸ್ಕ್ ಮೇಲೆ ಬೆಳೆದಿರುವಂತಹ ಪೇಪರ್, ಚಾಕ್ಲೇಟ್ ರ್ಯಾಪರ್ಸ್, ರಿಸೀಟ್ಸ್, ಈ ರೀತಿ ಕ್ಲಟರ್ಸ್ ಜಾಸ್ತಿ ಇದ್ದಷ್ಟು ನೆಗೆಟಿವ್ ಎನರ್ಜೀಸ್ ಜಾಸ್ತಿ ತುಂಬಿಕೊಳ್ಳುತ್ತೆ. ಅಂಡ್ ಆಲ್ಸೋ ಫಿಸಿಕಲ್ ಕ್ಲಟರ್ ಅಂತ ಅಂದ್ರೆ ಮೆಂಟಲ್ ಕ್ಲಟರ್. ಎಸ್ಪೆಷಲಿ ಅಡ್ಗೆ ಮನೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಲೇಡೀಸ್ ಎಷ್ಟು ಇಂಪಾರ್ಟೆಂಟ್ ಅಡ್ಗೆ ಮನೆ ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಜಾಸ್ತಿ ಸಿಂಕಲ್ಲಿ ಪಾತ್ರೆಗಳನ್ನ ತುಂಬ ಹೊತ್ತು ಹಾಗೆ ಬಿಡಬೇಡಿ. ಆದಷ್ಟು ಅದನ್ನ ಕ್ಲೀನ್ ಮಾಡ್ತಾ ಇರಿ. ಆ್ಯಂಡ್ ಆಲ್ಸೋ ಅಡುಗೆ ಮನೆಯಲ್ಲಿ ಪ್ರತಿ ಸರಿ ಅಡುಗೆ ಮಾಡಿದ ತಕ್ಷಣ ನಾನು ಯೂಶಲಿ ಕಿಚನ್ ಸ್ಲ್ಯಾಬ್ನೆಲ್ಲ ನೀಟಾಗಿ ಒರೆಸಿಟ್ಬಿಡ್ತೀನಿ. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಅಡುಗೆ ಮನೆ ಹೇಗಿರಬೇಕು ಅಂತ ಅಂದ್ರೆ ಇಲ್ಲಿ ನಿಜವಾಗ್ಲೂ ಅಡುಗೆ ಮಾಡಿದ್ರ ಅಂತ ಅನ್ನಿಸ್ಬೇಕು, ಅಷ್ಟು ಕ್ಲೀನ್ ಆಗಿರ್ಬೇಕು ಅಂತ. ಸೊ ಐ ಥಿಂಕ್ ಈ ರೀತಿ ಕ್ಲಟರ್ ಫ್ರೀ ಆಗಿ ಇಟ್ಕೊಂಡಾಗ ನಮ್ಮ ಮನೆ ಪಾಸಿಟಿವ್ ವೈಬ್ರೇಷನ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ನಮ್ಮ ಮನಸ್ಸು ಕೂಡ ತುಂಬಾ ಕಾಮ್ ಆಗಿ ಆರ್ಗನೈಸ್ಡ್ ಆಗಿರುತ್ತೆ. ನಾವು ದಿಸ್ ಒನ್ ಇಸ್ ಸ್ಪೆಷಲ್. ಮನೆ ಅಂದ್ರೆ ಬರೀ ಗೋಡೆಗಳು, ಫರ್ನಿಚರ್ಸ್ ಮಾತ್ರ ಅಲ್ಲ, ಬಟ್ ನಿಮ್ಮ ಮನೆ ನಿಮ್ಮ ಎನರ್ಜೀಸ್, ವೈಬ್ರೇಷನ್ಸ್ ನ ಕ್ಯಾರಿ ಮಾಡುತ್ತೆ. ಹಾಗೆ ಮನೆ ತುಂಬಾ ನಿಮ್ಮ ಮೆಮರೀಸ್ ಇರುತ್ತೆ. ಸೊ ಅವಾಗ ದೇವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಕ್ವೈಟ್ ಆಗಿ ಕೂತ್ಕೊಂಡು ಥ್ಯಾಂಕ್ ಯು ಫಾರ್ ಪ್ರೊಟೆಕ್ಟಿಂಗ್ ಮೀ, ಆ್ಯಂಡ್ ನನ್ನಲ್ಲಿ ಇರ್ಬೋದಾದಂತಹ ಯಾವುದೇ ನೆಗೆಟಿವ್ ಆ್ಯಂಡ್ ಸ್ಟಾಗ್ನೆಂಟ್ ಎನರ್ಜಿನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮನೆ ತುಂಬ ನಂಬಿಕೆ, ಶಾಂತಿ, ವಿಶ್ವಾಸ, ಖುಷಿ ತುಂಬಿಕೊಳ್ಳಿ ಅಂತ ಕಣ್ಮುಚ್ಕೊಂಡು ಕೇಳ್ಕೊಳ್ಳಿ. ಆ್ಯಂಡ್ ಈ ರೀತಿ ಹೇಳ್ಕೊಂಡಾಗ ನಿಮ್ಮಲ್ಲಿ ಆಗುವಂತಹ ಎಮೋಷನಲ್ ಶಿಫ್ಟ್ ಜೊತೆ ಇಡೀ ಮನೆನೇ ನಿಮ್ಮ ಜೊತೆ ಉಸಿರಾಡ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇದು ಯಾವುದೋ ಮೂಢನಂಬಿಕೆ ಅಲ್ಲ, ಬಟ್ ಜನರೇಷನ್ಸ್ ಇಂದ ಪಾಸ್ ಆಗಿರುವಂತಹ ಎನರ್ಜೆಟಿಕ್ ಟ್ರೂತ್. ನಿಮ್ಮ ಮನೆ ಒಂದು ಪವಿತ್ರವಾಗಿರುವಂತಹ ಜಾಗ. ಹೇಗೆ ನೀವು ನಿಮ್ಮ ಮೈಂಡ್ ಅಂಡ್ ಬಾಡಿ ಕೇರ್ ತಗೋತೀರಾ, ಅದೇ ರೀತಿ ನಿಮ್ಮ ಮನೆಗೂ ಒಂದು ಸ್ಪಿರಿಚುವಲ್ ಕೇರ್ನ ಅವಶ್ಯಕತೆ ಇದೆ. ಸೊ ಇವತ್ತಿನ ಈ ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾವ್ದು ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀರಾ, ಯಾವ್ದನ್ನ ಫಾಲೋ ಮಾಡಬೇಕು ಅನ್ಕೊಂಡಿದ್ದೀರಾ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಅಂಡ್ ಹಾಗೆ ಮುಂದಿನ ವಾರ ಅಥವಾ ಇನ್ ದ ಅಪ್ಕಮಿಂಗ್ ವೀಕ್ಸ್ ಒಂದಷ್ಟು ವಿಷಯಗಳನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ ಎವ್ರಿ ಡೇ ಲೈಫಲ್ಲಿ. ಬಟ್ ಅದನ್ನ ನಾವು ಮೂಢನಂಬಿಕೆ ಅನ್ಕೊಂಡಿರ್ತೀವಿ, ಆದ್ರೆ ಅದ್ರ ಹಿಂದೆ ಒಂದು ಸ್ಪಿರಿಚುವಲ್ ಆರ್ ಪ್ರಾಕ್ಟಿಕಲ್ ರೀಸನ್ಸ್ ಇರುತ್ತೆ. ಈ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡಿ. ಸೊ ನಾನು ನಿಮ್ಮನ್ನೆಲ್ಲ ಮುಂದಿನ ವಾರ ಮತ್ತೊಂದು ಸೋಲ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ನಿಮ್ಮ ಮನೇನ ಇನ್ನಷ್ಟು ಪ್ರಶಾಂತವಾಗಿ, ಇನ್ನಷ್ಟು ಕಾಮ್ ಆಗಿಟ್ಕೊಳ್ಳಿ. ಬಿಕಾಸ್ ಅದರಿಂದ ನೀವು ಕೂಡ ಕಾಮ್ ಆಗಿರ್ತೀರ. ನಮಸ್ಕಾರ.